ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರತಕ್ಕಂಥ ಫ್ಯಾನ್ಸ್ ವಾರ್, ಈ ಫ್ಯಾನ್ಸ್ ವಾರ್ ವಿಚಾರಕ್ಕೂ ಫ್ಯಾನ್ಸ್ ಬಗ್ಗೆನೂ ಮಾತನಾಡಿದರೆ ಎಲ್ಲ ಫ್ಯಾನ್ಸು ಒಂದೇ ಥರ ಇರಲ್ಲ. ಕೆಲವೆಲ್ಲ ಒಂದು ಪದ ಬಳಕೆ ಮಾಡ್ತಾರೆ, ಒಡೆದೋಗಿರೋ ಇಟ್ಟಿಗೆಯಿಂದ ಮನೆ ಕಟ್ಟಕ್ಕಾಗಲ್ಲ ಅಂತ. ಯಾರು ಹೇಳಿದ್ದು? ಫ್ಯಾನ್ಸ್ ವಾರ್ ಬಗ್ಗೆ ಸುದೀಪ್ ಆಡಿರುವಂತಹ ಮಾತು, ಎಲ್ಲ ಅಭಿಮಾನಿಗಳು ಒಂದೇ ಥರ ಇರಲ್ಲ, ಅವರಾಗಿಯೇ ಬುದ್ಧಿ ಕಲ್ತ್ಕೋಬೇಕಷ್ಟೇ ಅವರು. ಫ್ಯಾನ್ಸ್ ವಾರ್ ಜೋರಾಗಿದೆ, ಅದು ಒಂದು ಕಡೆ ಶುರು ಆದರೆ ಆಲ್ಟರ್ನೇಟ್ಲಿ ಇನ್ನೊಂದು ಕಡೆನೂ ಶುರು ಆಗುತ್ತೆ. ಒಬ್ಬ ಅಭಿಮಾನಿ ಏನೋ ಒಂದು ಹಾಕಿದ್ರೆ ಇನ್ನೊಬ್ಬರು ಇನ್ನೂ ಅವರು ಹಾಕ್ತಾರೆ. ಸೊ ಐ ಆಮ್ ಎ ಗುಡ್ ಟಾರ್ಗೆಟ್ ಅಷ್ಟೇ ಈಗ ಸದ್ಯಕ್ಕೆ ಅಂತ ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನು ಕಿಚ್ಚ ಸುದೀಪ್ ಮಾಡಿದ್ದಾರೆ. ಅಭಿಮಾನ, ದುರಾಭಿಮಾನ, ನಿರಾಭಿಮಾನ ಎರಡೂ ಕಡೆಯಲ್ಲಿ ಕಾಣಿಸ್ತದೆ. ಕೆಟ್ಟ ಕೊಳಕ ಕಮೆಂಟ್ಗಳನ್ನು ಹಾಕೋದು, ಗಬ್ಬು ನಾರೋ ರೀತಿಯಲ್ಲಿ ಮೆಸೇಜ್ಗಳನ್ನು ಹಾಕೋದು, ಅದು ಓದೋಕ್ಕೂ ಆಗಲ್ಲ. ನಾನು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಮಾರ್ಕ್ ಅಂತ ಹಾಕಿದೆ, ಆ ಕಡೆ ಡೆವಿಲ್ ಅಂತ ಹಾಕಿದೆ. ಕೆಟ್ಟ ಪೋಸ್ಟ್ಗಳು, ಕೆಟ್ಟ ಅಂದರೆ ತೀರಾ ಮತ್ತೆ ಇದನ್ನು ಸರಿ ಮಾಡೋದು ಹೇಗೆ? ಪಾಯಿಂಟ್ ಏನಾಗುತ್ತಮ್ಮ, ಇಲ್ಲಿ ಒಂದು ಮುರಿದೋಗಿರೋ ಇಟಿಕೆಗಳನ್ನು ಇಟ್ಕೊಂಡು ನಾವು ಮನೆ ಕಟ್ಟೋಕ್ಕಾಗಲ್ಲ. ಹಾಗೆ ಕೆಲವು ಅವರಾಗಿ ಅವರು ಬುದ್ಧಿ ಕಲಿಬೇಕಾಗತ್ತೆ. ಏನು ಹೇಳ್ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ಪ್ರತಿಯೊಬ್ಬರು ಅಭಿಮಾನಿಗಳಿಗೆ ಹೇಳ್ತಾ ಇರೋದು ನಾನು. ಹಂಗಂತ ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾರ್ಡಿನರಿ ಫ್ಯಾನ್ಸು ಇದ್ದಾರೆ. ಅವರಾಯ್ತು, ಅವ್ರ ಸಿನಿಮಾ ಆಯಿತು, ಅವ್ರ ಹೀರೋ ಆಯಿತು, ಇನ್ನೊಬ್ರಿಗೆ ಎನ್ಕರೇಜ್ ಮಾಡು ಇದೆಲ್ಲದು ಇತ್ತೀಚಿನ ವರ್ಷಗಳಲ್ಲಿ ಸ್ಟಾರ್ಟ್ ಆಗಿದ್ದು. ಬುಡಕ್ಕೆ ಹೋದರೆ ಅರ್ಥ ಆಗುತ್ತೆ ಎಲ್ಲಿಂದ ಪ್ರಾರಂಭ ಆಗಿರ್ಬೋದು, ಎಲ್ಲಿಂದ ಶುರು ಆಗಿರ್ಬೋದು ಅಂತ. ಅಲ್ಲಿ ಉತ್ತರಗಳಿದ್ದು ನೀವು ಉತ್ತರ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ, ಅಲ್ಲಿದೆ. ಸೊ ಒಂದು ಕಡೆಯಿಂದ ಪ್ರಾರಂಭ ಆಯಿತು ಅಂದ ತಕ್ಷಣ ಎಲ್ಲ ಕಡೆ ಓದ್ಕೊಳ್ಳುತ್ತಲ್ಲ ಅದು. ಈಗ ಯಾರೊಬ್ಬರು ನಾವು ವಾದ ಮಾಡ್ತಾ ಇರ್ತೀವಿ, ಸಡನ್ನಾಗಿ ನೀವು ನಮ್ಮ ಅಮ್ಮನ ವಿಚಾರಕ್ಕೆ ಬರ್ತೀರಾ, ಸ್ಟಾರ್ಟ್ ಮಾಡ್ತೀವಿ, ನಮ್ಮ ತಂದೆ ವಿಚಾರಕ್ಕೆ ಬರಬೇಡ ಅಂತೀನಿ. ಅಲ್ಲಿವರೆಗೂ ಸಭ್ಯತೆಯಲ್ಲಿ ಮಾತಾಡ್ತಾ ಇರ್ತೀವಿ. ಎಲ್ಲ ಒಂದು ಕಡೆ ಮಾತಾಡ್ತಾ ಮಾತು ನಾವೊಂದು ಸ್ಟಾರ್ಟ್ ಆಗಿದೆ ಕೂತ್ಕೊಳ್ಳ ಅಂತ. ನಿಮ್ಮ ತಂದೆ ತಾಯಿ ವಿಚಾರಕ್ಕೆ ಬರ್ದಲ್ಲೇ ಇರ್ಬೋದು, ನಾನು ಬೇರೆ ಕಡೆ ಹೋಗ್ತೀನಿ. ಈಗ ಈ ವಾರ ಸ್ಟಾರ್ಟ್ ಆದಾಗ ಅಲ್ಲಿಬ್ಬರು ಕೂತಿರ್ತಾರೆ, ಅವ್ರು ನೋಡ್ತಾರೆ, ಅವ್ರು ಬರ್ತಾರೆ, ಅವರಿಬ್ಬರಿಗೇನೋ ಕಿತ್ಕೊಳ್ಳುತ್ತೆ. ಇದು ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿ ಹೆಂಗೆ ಹೋಗುತ್ತೆ ನೋಡಿ. ಅದು ಅವಶ್ಯಕತೆನೇ ಇರಲಿಲ್ಲ ಕೆಲವೆಲ್ಲ. ಬಟ್ ಏನಾಗೋಗಿದೆ, ಪ್ರಾರಂಭ ಮಾಡಬೇಕಾದ್ರೆ ಶುರು ಹಚ್ಕೋಬೇಕಿತ್ತು. ಇದೊಂದು ಎ ಇದ್ದಂಗೆ. ಎ ಬರಬೇಕಾದ್ರೆ ಕೆಲವರು ವಾರ್ನಿಂಗ್ ಕೊಟ್ಟರು, ಹುಷಾರು ಬೇಡ ಇದು ಅಂತ. ಈಗ ಎ ಇಸ್ ಟೇಕಿಂಗ್ ಓವರ್ ಎವ್ರಿಥಿಂಗ್. ಇಟ್ ಈಸ್ ಲೈಕ್ ದ್ಯಾಟ್. ಟುಡೇ ಆಲ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ರಿಕ್ವೆಸ್ಟ್ ದೆಮ್ ನಾಟ್ ಟು ಡೂ ಅಟ್ಲೀಸ್ಟ್ ಸರ್ಟನ್ ಥಿಂಗ್ಸ್. ನಮ್ಮ ಕೋರ್ ಫ್ಯಾನ್ಸ್ ಅಂತ ಏನಿದಾರಮ್ಮ, ನನ್ನ ಸಂಪರ್ಕದಲ್ಲಿರೋರು, ನನಗೆ ಕಣ್ಣಿಗೆ ಕಾಣಿಸ್ತು ಆ ಸಾಗರದ ತನಕ ನಾನು ಹೇಳಬಲ್ಲೆ, ಕೈ ಹಾಕ್ಬಿಡಿ ಬೇಡ. ಅವರಷ್ಟು ಜನ ಕೇಳ್ತಾರೆ, ಅದ್ರ ಮೇಲೆ ನನಗೆ ಯಾರು ಸಿಗಲ್ಲ, ನನಗೆ ಗೊತ್ತು. ಆಮೇಲೆ ಇವೆಲ್ಲ ವಿಚಾರಗಳು ಸ್ಟಾರ್ಟ್ ಆಗಿದೆಯಲ್ಲಿಂದ ಆ ಹುಬ್ಬಳ್ಳಿ ಇವೆಂಟ್ನಲ್ಲಿ ಯುದ್ಧಕ್ಕೆ ಸಿದ್ಧ, ನಮ್ಮ ಮಾತಿಗೆ ಬದ್ಧ, ಸ್ನೇಹಿತರು ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ ಅಂತೆಲ್ಲ ಕೊಟ್ಟಂತಹ ಸ್ಟೇಟ್ಮೆಂಟ್, ಪ್ರತಿ ವಾಕ್ಯಕ್ಕೂ ಕೂಡ ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಈ ಇಂಟರ್ವ್ಯೂನಲ್ಲಿ ಅವ್ರು ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಸುದೀಪ್ ಎಕ್ಸ್ಕ್ಲೂಸಿವ್ ಮಾತು, ಯುದ್ಧಕ್ಕೆ ಸಿದ್ಧ, ಯುದ್ಧ ಅನ್ನೋ ಶಬ್ದದ ಬಳಕೆಯ ಅನಿವಾರ್ಯತೆ ಇತ್ತ ಅಂತ ಕೇಳಿದ್ವಿ. ಆಮೇಲೆ ಪೈರಸಿ ಮಾಡೋರು ನಿಮ್ಮ ಸ್ನೇಹಿತರು ಹೆಂಗ್ಸಾರ ಆಗ್ತಾರೆ ಅಂತ ಕೇಳಿದ್ವಿ. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನಾನು ವೇದಿಕೆಯಲ್ಲಿ ಪೈರಸಿ ಅಂತ ಬಳಸಬೇಕಾಗಿತ್ತು ಅನ್ನೋದನ್ನು ಒಪ್ಕೊಳ್ತಾರೆ ಅವರು. ಅದನ್ನ ಅಲ್ಲಿ ಯಾರಿಗೆ ತಲುಪಿಸ್ಬೇಕಾಗಿತ್ತು ಅದನ್ನು ತಲುಪಿಸೋ ಅನಿವಾರ್ಯತೆ ಕೂಡ ಇತ್ತು. ಹಂಗೆ ಮಾತಾಡೋದ್ರಿಂದ ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಕಣ್ಣಿಗೆ ಕಾಣದ ಮುಖಗಳ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಪೈರಸಿ ಅನ್ನೋ ಹೋರಾಟ ಯುದ್ಧನೇ ಅಲ್ವಾ, ನಾನು ಹೇಳಿದ್ರಲ್ಲಿ ಏನು ತಪ್ಪು ಅಂತ ಕಿಚ್ಚ ಸುದೀಪ್ ಪ್ರಶ್ನೆಯನ್ನ ಕೇಳಿದ್ರು. ಅದೇ ನೀವು ನೋಡಿದ್ದೀರಾ ಏನೇನು ಆಗಿದೆ ಅಂತ, ಡೆವಲಪ್ಮೆಂಟ್ ಏನೇನಾಗಿದೆ ಅಂತ. ಸೊ ನೀವು ಅಲ್ಲಿ ಮಾತಾಡಿದ ಮಾತು ವಾಸ್ ಇಟ್ ಇಂಟೆನ್ಷನಲ್ ಅಥವಾ ಇಲ್ಲ ನಾನು ಏನೋ ಹೇಳೋಕೆ ಹೋದೆ ಅದು ಹಿಂಗೆ ರಿಸೀವ್ ಮಾಡ್ತಿದ್ದಾರೆ ಅನ್ನೋ ರೀತಿನಲ್ಲಿ ಇದೆಯಾ? ಈಗ ಒಂದು 2-3 ಡೇಸ್ ಅದು ಎರಡು ಸಪ್ರೇಟ್ ಲೈನ್ ಆಗುತ್ತೆ ಇವರೇ. ನಾನು ಹೇಳಬೇಕು ಅಂತ ಇದ್ದೆ, ಏನಕ್ಕಂದ್ರೆ ನಮಗೆ ಯಾರಿಗೆ ಒಂದು ಕೆಲವು ವಿಚಾರಗಳು ತಲುಪಿಸಿದೆ ಅಷ್ಟೇ. ಇದು ಯಾರಿಗೋ ಪನ್ ಮಾಡಬೇಕು, ಟಾಂಗ್ ಕೊಡಬೇಕು, ಇಡೀ ಇಷ್ಟು ವರ್ಷ ಮಾಡ್ಕೊಂಬಂದಿಲ್ಲ, ಇವಾಗ ಯಾಕೆ ಮಾಡಲಿ ನಾನು? ಎಂತೆಂಥದ್ದು ಸಿಚುವೇಶನ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ಅಲ್ಲಿ ನಾನು ಯಾರಿಗೆ ಅಂತ ನಾವು ಬರಬೇಕಾದ್ರೆ ಕಾರಲ್ಲಿ ಕೂತಿರ್ಬೇಕಾದ್ರೆ ನಮಗೊಂದು ದೊಡ್ಡ ವಿಚಾರ ಬರುತ್ತೆ, ಪೈರಸಿದು ಎಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಮಾಡೋಕ್ಕೋಸ್ಕರ, ಎಸ್ಪೆಷಲಿ ನಮಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಪೈರಸಿಗೆ. ಇದು ಸಾಲಿಡ್ ಒಂದು ನಮಗೆ ವಿಚಾರಗಳು ಬಂದಾಗ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಥಿಂಕ್ ಮಾಡ್ಬೇಕಾದ್ರೆ ಈ ಥರ ಮಾತಾಡಬೇಕು. ಆ್ಯಂಡ್ ಆ್ಯಕ್ಚುಲಿ ಯಾರ ಹತ್ರ ಸುಮ್ಮನೆ ತಮಾಷೆನೂ ಮಾಡ್ತದೆ, ನೋಡಿ ಇವಾಗ ಹಾಗೆ ಅಂತ ಅಂದರೆ ಸುಮ್ಮನೆ ನೋಡು ಪಬ್ಲಿಸಿಟಿಗೆ. ದ ಪಾಯಿಂಟ್ ಈಸ್ ನಾಟ್ ದಟ್. ಐ ಮೈಟ್ ಜೋಕ್ ವಿತ್ ಯು, ಬಟ್ ದ ಸೀರಿಯಸ್ನೆಸ್ ಐ ನೋ. ಅಲ್ಲಿ ಹೋಗ್ಬೇಕಾದ್ರೆ ಅವತ್ತು ನನ್ನ ಸಂಭ್ರಮದ ದಿನ, ನನಗೆ ಯಾಕೆ ಬೇಕಿತ್ತಿದ್ದು? ಈ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತಿಲ್ವಾ? ಟ್ರೋಲ್ ಇದೆ ಆಗುತ್ತೆ, ಇದೆಲ್ಲ ದೊಡ್ಡದಾಗುತ್ತೆ ಗೊತ್ತಿಲ್ಲ. ಆದರೂ ನಾವು ಯಾಕೆ ಹೇಳ್ತೀವಿ ಅಂದರೆ, ಯಾರು ಇವಾಗ ಅಲ್ಲಿ ಕೂತಿರೋರಿಗೆ ಒಬ್ಬರಿಗೆ ಗೊತ್ತಿರುತ್ತೆ,
ನಾವು ಅವರಿಗೆ ಹೇಳ್ತಾ ಇರೋದು ಅಂತ ಗೊತ್ತಾಯ್ತಾ ನಿಮಗೆ? ಅದು ರೀಚ್ ಆಗಿಸ್ಬೇಕಾಯ್ತು. ಪೈರಸಿ ಮಾಡೋಕ್ಕೆ ಹೊರಟಿದ್ದೀರಲ್ವ, ನಾನು ಬರ್ತೀನಿ. ಅದಕ್ಕೆ ಕ್ಲೀನಾಗಿ ಹೇಳಿದೆ 25ನೇ ತಾರೀಕು ರಿಲೀಸ್ ಆಗ್ತಾ ಇದ್ರೆ ಯುದ್ಧನೂ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟ್ ಆಗೋದೇ ಅವತ್ತು. ಕರೆಕ್ಟ್, ರೆಡಿ ಇರ್ತೀವಿ ನಾವು. ಸೈಲೆಂಟಾಗಿ ನಾನು ಪೈಲ್ವಾನ್ ಟೈಮಿಂದ ಇದ್ದೀನಮ್ಮ. ಒಂದು ಪೈರಸಿ ಆಗ್ಬೇಕಾದ್ರು ಆಯಿತು ಏನೋ ಆಯಿತು ಹೋಲಿ ಬಿಡಿ. ಇಲ್ಲಿ ಎಷ್ಟೋ ಜನದ ಶ್ರಮ ಇರ್ತವೆ, ಇನ್ನೊಂದು ಇರ್ತವೆ. ಆ್ಯಂಡ್ ಪೈರಸಿನ ನಾನು 100% ತಡೆಯೋಕ್ಕಾಗದೇ ಇರ್ಬೋದು. ನಿಮ್ಮ ಎಫರ್ಟ್ಸ್ ಎಲ್ಲ ಪೈರಸಿ ಮಾಡೋಕ್ಕೆ ಅಂತ ಗೊತ್ತಾದಾಗ ಐ ಥಿಂಕ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಪ್. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟಾಕಿಂಗ್ ಅಬೌಟ್? ಆ್ಯಂಡ್ ಅದಕ್ಕೆ ಕೊಡಬೇಕಿತ್ತು, ಕೊಟ್ಟೆ ನಾನು. ಇನ್ನೊಂದು ಹೇಳ್ತೀನಿ, ಚಿತ್ರರಂಗದಲ್ಲಿ ತುಂಬ ಜನ ಇದ್ದಾರಮ್ಮ. ಇನ್ಫ್ಯಾಕ್ಟ್ ಡೈರೆಕ್ಟಾಗಿ ಯಾರಾದರೂ ಅನ್ಕೊಬೇಕಿತ್ತು ಅಂದರೆ ಅದು 45ಗೆ ಅಂತ ಅನ್ಕೊಬೇಕಿತ್ತು. ಓಹೋ ಇವ್ರು ಅದಕ್ಕೆ 45 ಪೀಪಲ್ ನೆವರ್ ರಿಯಾಕ್ಟೆಡ್ ಬಿಕಾಸ್ ದೇ ನೋ ಹೂ ಐ ಆಮ್. ಆ್ಯಂಡ್ ಅವ್ರಿಗೆ ಏನು ಎವ್ರಿ ಟೈಮ್ ಅವ್ರು ಕೂತ್ಕೊಂಡಾಗ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇನ್ನು ಎಲ್ಲೋ ಒಂದು ಕಡೆ ರಿಯಾಕ್ಷನಿಗೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ? ಅವರೇನು ನನ್ನ ಹೆಸರು ತೊಗೊಂಡು ಹೇಳಿಲ್ಲ. ಬಟ್ ನಾನು ತೊಗೊಂಡಿರೋ ಹೆಸರಿಗೆ ಆ ಕಡೆಯಿಂದ ರಿಯಾಕ್ಷನ್ ಬಂದರೆ ನಾನೇನು ಮಾಡಲಿ? ನಾನು ಹೇಳಿದ್ದೀನ? ಇಲ್ಲ. ಸರಿ, ಅವ್ರ ಕಡೆಯಿಂದ ಮಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡೇ ಇಲ್ಲ ಇನ್ನು. ಬಿಕಾಸ್ ಐ ಸ್ಟಿಲ್ ಸ್ಟ್ರಾಂಗ್ಲಿ ವಾಂಟ್ ಟು ಬಿಲೀವ್ ದಟ್ ಅವ್ರ ಬಾಯಿಂದ ಬರಲಿ ನಮಗೆ ಅಂತ ನಾನು ಆಮೇಲೆ ರಿಯಾಕ್ಟ್ ಮಾಡ್ತೇನೆ. ರಾಜಗೌಡರು ನಲ್ಪಾಡೋರು ಮಾತಾಡಬೇಕಾದ್ರೆ ಡೂ ಯು ಥಿಂಕ್ ಅಷ್ಟು ದೊಡ್ಡವರು ಅಷ್ಟು ಸಿಲ್ಲಿಯಾಗಿ ಬಂದು ಯಾವುದೋ ಚಿಕ್ಕ ವಾರ ಬಗ್ಗೆ, ಚಿಕ್ಕ ಗಲಾಟೆಗಳ ಬಗ್ಗೆ, ಟ್ರೋಲಿಂಗ್ ಬಗ್ಗೆ ಮಾತಾಡ್ತಾರೆ ನಮ್ಮ? ಇಟ್ಸ್ ನಾಟ್ ಲೈಕ್ ದಟ್. ರೈಟ್, ಇದೆಲ್ಲವೂ ಕೂಡ ಸುದೀಪ್ ಇಂಟರ್ವ್ಯೂನಲ್ಲಿ ಕೊಟ್ಟಂತಹ ವಿಚಾರ. ಕೆಲವೊಂದು ಕ್ಲಾರಿಟಿಯನ್ನು ಕೊಡಬೇಕಾಗಿತ್ತು, ಅದನ್ನು ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇ ಮಾತನಾಡಿದ್ದಾರೆ. ಬಟ್ ನಾನು ಮಾತಾಡಿರೋದೆಲ್ಲ ಯಾರಿಗೆ ಮುಟ್ಟಬೇಕಾಗಿತ್ತು, ಮುಟ್ಟಿದೆ ಅನ್ನೋ ಸ್ಪಷ್ಟನೆ ಅವ್ರ ಹತ್ರ ಇದೆ.